ವೆಲ್ಕಮ್ ಬ್ಯಾಕ್. ಸಿಎಂ ಬೊಮ್ಮಾಯಿ ಭೇಟಿ ಮಾಡಿದ್ದಾರೆ ಸಚಿವ ಸೋಮಣ್ಣ. ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಕೂಡ ಈ ಸಂದರ್ಭದಲ್ಲಿ ಭೇಟಿಯನ್ನು ಕೊಟ್ಟಿರುವಂತದ್ದು. ಅದರ ಜೊತೆಗೆ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಕೂಡ ಆಗಮಿಸಿದ್ದರು ಮುಖ್ಯಮಂತ್ರಿಗಳ ನಿವಾಸಕ್ಕೆ. ಆರ್ಟಿ ನಗರದ ನಿವಾಸದಲ್ಲಿ ಭೇಟಿ ಮಾಡಿ ಮಾತುಕತೆಯನ್ನ ಮಾಡಲಾಗಿದೆ. ಮೊನ್ನೆ ದೆಹಲಿಯಲ್ಲಿ ವರಿಷ್ಠರನ್ನ ಭೇಟಿ ಮಾಡಿದ್ರು ಸೋಮಣ್ಣ ಸಂಧಾನ ಸಕ್ಸಸ್ ಆಯ್ತಾ, ಸೋಮಣ್ಣ ಸೈಲೆಂಟ್ ಆಗ್ತಾರಾ? ಇದಕ್ಕೆ ಉತ್ತರ ಅಂದ್ರೆ ಸೈಲೆಂಟ್ ಆಗ್ಲೇಬೇಕು. ಸಂಧಾನ ಅನ್ನೋದಕ್ಕಿಂತ ಅವರು ಹೈಕಮಾಂಡ್ ಹೇಳಿ ಕಳಿಸಿರ್ತಾರೆ, ನಿಮ್ಮ ಪ್ರಾಬ್ಲಮ್ ಏನಪ್ಪ ಅದನ್ನು ಬಗೆಹರಿಸ್ತೀವಿ ಹೋಗಿ ಅಂತ. ಎಲೆಕ್ಷನ್ ಟೈಮ್ ಬೇರೆ. ಈ ಟೈಮ್ನಲ್ಲಿ ಇದೇ ರೀತಿಯಾಗಿ ಅಸಮಾಧಾನ ಮುಂದುವರಿಸಿದ್ರೆ ಏನು ಕ್ರಮ ಆಗುತ್ತೆ ಅದು ಅವ್ರಿಗೆ ಗೊತ್ತಿದೆ. ಯಾವ ರೀತಿಯಾಗಿ ಸೈಲೆಂಟ್ ಮಾಡಬೇಕು ಅದನ್ನು ಕೂಡ ಹೈಕಮಾಂಡ್ ಮಾಡಿದೆ. ದೆಹಲಿಯಲ್ಲಿ ಅಮಿತ್ ಶಾ ಭೇಟಿ ಬಳಿಕವೂ ಕೂಡ ಸೋಮಣ್ಣ ಮಾಧ್ಯಮಗಳ ಮುಂದೆ ಸ್ವಲ್ಪ ಸಿಟ್ಟಾಗಿ ಮಾತನಾಡಿದ್ರು ಕೂಡ ಯಡಿಯೂರಪ್ಪನವರಿಗೆ ಫುಲ್ ಜೈಕಾರವನ್ನ ಹಾಕ್ತಾ ಇದ್ರು. ನಿನ್ನೆ ಪರೋಕ್ಷವಾಗಿ ವಿಜೇಂದ್ರ ಅವರ ಬಗ್ಗೆ ಮಾತನಾಡಿದ್ರು, ಆದರೆ ಯಡಿಯೂರಪ್ಪನವರ ಪರವಾಗೇ ಇತ್ತು ಅವರ ಪ್ರತಿ ಮಾತುಗಳು ಕೂಡ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಕೃಷ್ಣ, ಸೋಮಣ್ಣ ಅವರು ಇವತ್ತು ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿದ್ರು. ಒಬ್ಬರು ಸಚಿವರು ಭೇಟಿಯಾಗುವಂಥದ್ದು ದೊಡ್ಡದಲ್ಲ, ಆದ್ರೆ ಮುನಿಸ್ಕೊಂಡಿರುವಂತ ಸಂದರ್ಭದಲ್ಲಿ ಅಸಮಾಧಾನಿತ ಅಂತ ಬಿಂಬಿಸ್ಕೊಂಡಿದ್ದಂತ ಸಂದರ್ಭದಲ್ಲಿ ಭೇಟಿ ಆಗೋದು ಸ್ಪೆಷಲ್ ಅಂತ ಅನ್ಸುತ್ತೆ. ಸೋಮಣ್ಣ ಅವರ ಭೇಟಿ ಹಿಂದಿನ ಉದ್ದೇಶ ಏನಾಗಿತ್ತು? ಧರ್ಮೇಂದ್ರ ಪ್ರಧಾನ್ ಕೂಡ ಹಾಗೆ ಅರುಣ್ ಸಿಂಗ್ ಅವರು ಕೂಡ ಇವತ್ತು ಮುಖ್ಯಮಂತ್ರಿಗಳ ನಿವಾಸಕ್ಕೆ ಬಂದಿದ್ರು. ಏನೇನೆಲ್ಲ ಚರ್ಚೆ ಆಯ್ತು? ಪೃಥ್ವಿರಾಜ್, ಈಗಾಗಲೇ ಜಗಳ ಮತ್ತೆ ಸಂಧಾನ ಆಗಿದೆ. ಈಗ ಎಲ್ಲರೂ ಕೂಡ ಒಟ್ಟಾಗಿ ಹೋಗಬೇಕು, ಯಾಕಂದ್ರೆ ಚುನಾವಣೆ ಇದೆ. ಇಂಥ ಸಂದರ್ಭದಲ್ಲಿ ಒಟ್ಟಾಗಿ ಹೋಗಬೇಕಾದಂತ ಅನಿವಾರ್ಯತೆ ನಿರ್ಮಾಣ ಆಗಿದೆ. ಅದಕ್ಕೋಸ್ಕರವಾಗಿ ಹೈಕಮಾಂಡ್ ಮಟ್ಟದಲ್ಲಿ ಸೋಮಣ್ಣ ಅವರ ಸಂಧಾನ ಆಗಿದೆ. ಈಗ ರಾಜ್ಯ ಮಟ್ಟದಲ್ಲಿ ಮುಖ್ಯಮಂತ್ರಿಗಳ ಜೊತೆ ಸಮಾಲೋಚನೆಯನ್ನು ಮಾಡಬೇಕಾಗಿತ್ತು. ಅದಕ್ಕೋಸ್ಕರವಾಗಿ ಧರ್ಮೇಂದ್ರ ಪ್ರಧಾನ್ ಮತ್ತೆ ಅರುಣ್ ಸಿಂಗ್ ಅವರು ಸಮ್ಮುಖದಲ್ಲಿ ಒಂದಷ್ಟು ಮಾತುಕತೆ ಕೂಡ ಆಗಿರುವಂತದ್ದು. ಎಲ್ಲ ಒಂದ್ ಕಡೆ ಸಚಿವ ಸೋಮಣ್ಣ ಅವರು ಕಾಂಗ್ರೆಸ್ ಸೇರ್ತಾರೆ ಅನ್ನೋ ಚರ್ಚೆ ಶುರುವಾದ ನಂತರವಾಗಿ ಮುಖ್ಯಮಂತ್ರಿಗಳು ಕೂಡ ಸೋಮಣ್ಣ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನಗೊಂಡಿದ್ದರು. ಒಂದಷ್ಟು ಅನುದಾನಗಳನ್ನು ಕೂಡ ತಡೆ ಹಿಡಿದಿದ್ದರು. ಮತ್ತೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಮತ್ತೆ ಇಲಾಖೆಗೆ ಸಂಬಂಧಪಟ್ಟ ಸೋಮಣ್ಣ ಅವರು ಹೋಗ್ಬಿಟ್ರೆ ಬೇರೆ ಏನ್ ಮಾಡೋದು ಅನ್ನೊಂದು ಇಂಟೆನ್ಷನ್ ಮುಖ್ಯಮಂತ್ರಿಗಳು ಒಂದಷ್ಟು ಅನುದಾನವನ್ನು ಕೂಡ ತಡೆ ಹಿಡಿದಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಸೋಮಣ್ಣ ಅವರು ಒಂದಷ್ಟು ವಿಚಾರಗಳ ಬಗ್ಗೆ ಅನುದಾನವನ್ನು ಬಿಡುಗಡೆ ಮಾಡುವಂತ ವಿಚಾರದಲ್ಲೂ ಕೂಡ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಕೂಡ ಮಾಡಿದ್ದಾರೆ. ಅದ್ರ ಜೊತೆಗೆ ಈಗಾಗಲೇ ಮುಖ್ಯವಾಗಿ ಚುನಾವಣೆ ಇರತಕ್ಕಂಥ ಸಂದರ್ಭದಲ್ಲಿ ಲಿಂಗಾಯತ ಕ್ಷೇತ್ರದಲ್ಲಿ ಪ್ರವಾಸವನ್ನ ಮಾಡಬೇಕಾಗುತ್ತೆ. ಅಂತ ಸಂದರ್ಭದಲ್ಲಿ ಇದೇ ರೀತಿಯಾಗಿ ಕಿತ್ತಾಟ ಆಯಿತು ಅಂದ್ರೆ ಪಕ್ಷಕ್ಕೆ ಮತ್ತೆ ಇದಕ್ಕೆ ಚುನಾವಣೆಗೆ ಮೇಲೆ ಹಿನ್ನಡೆ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಎಲ್ಲರೂ ಕೂಡ ಒಟ್ಟಾಗಿ ಹೋಗಬೇಕು. ಈ ಹಿನ್ನೆಲೆಯಲ್ಲಿ ಸೋಮಣ್ಣ ಅವರಿಗೂ ಕೂಡ ಒಂದಷ್ಟು ಬುದ್ಧಿ ಮಾತನ್ನು ಕೂಡ ಮುಖ್ಯಮಂತ್ರಿಗಳಾಗಿರ್ಬೋದು ಮತ್ತೆ ಧರ್ಮೇಂದ್ರ ಪ್ರಧಾನ್ ಅರುಣ್ ಸಿಂಗ್ ಅವರು ಹೇಳಿರುವಂತದ್ದು. ನಾಳೆ ಚಾಮರಾಜನಗರ ಜಿಲ್ಲಾ ಪ್ರವಾಸವನ್ನು ಕೂಡ ಕೈಗೊಳ್ತಾ ಇರುವಂತದ್ದು. ಇಂಥ ಸಂದರ್ಭದಲ್ಲಿ ಅಲ್ಲಿ ಮಲೆ ಮಹದೇಶ್ವರ ಪ್ರತಿಮೆಯ ಅನಾವರಣ ಮಾಡೋದಕ್ಕೂ ಕೂಡ ಮುಖ್ಯಮಂತ್ರಿಗಳು ಮುಂದಾಗಿದ್ದಾರೆ. ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವರು ಸೋಮಣ್ಣ ಕೂಡ ಆಗಿದ್ದಾರೆ. ಮತ್ತೆ ಯಡಿಯೂರಪ್ಪನವರು ಕೂಡ ಬರಮಾಡೋದಕ್ಕೂ ಕೂಡ ಮುಖ್ಯಮಂತ್ರಿಗಳು ಆಹ್ವಾನವನ್ನು ಕೊಟ್ಟಿದ್ದಾರೆ. ಇಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ಹೋಗೋದ್ರ ಮುಖಾಂತರವಾಗಿ ಒಂದು ಸಂದೇಶವನ್ನು ಕೊಡಬೇಕು. ಮುಖ್ಯಮಂತ್ರಿಗಳು ಆಹ್ವಾನ ಕೊಟ್ಟಿದ್ರು, ಸೋಮಣ್ಣ ಅವರು ಏನಾದ್ರು ಹೋಗ್ತಾರಾ ಆಹ್ವಾನ ಕೊಡ್ಲಿಕ್ಕೆ ಯಡಿಯೂರಪ್ಪನವರಿಗೆ? ಪೃಥ್ವಿರಾಜ್, ಸದ್ಯಕ್ಕೆ ಮುಖ್ಯಮಂತ್ರಿಗಳೇ ಎಲ್ಲ ಒಂದ್ ಕಡೆ ಯಡಿಯೂರಪ್ಪನವ್ರನ್ನ ಆಹ್ವಾನ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಆದ್ರೆ ಯಡಿಯೂರಪ್ಪನವರು ಅಧಿಕೃತವಾಗಿ ಬರೋದಕ್ಕೆ ಇನ್ನೂ ಯಾವುದೇ ರೀತಿಯಿಂದ ತೀರ್ಮಾನವನ್ನು ಮಾಡಿಲ್ಲ. ಪ್ರವಾಸವನ್ನು ಕೈಗೊಂಡಿದ್ದಾರೆ. ನಾಳೆ ಕೂಡ ಬೇರೆ ಬೇರೆ ಜಿಲ್ಲೆಗಳ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಖಂಡಿತವಾಗ್ಲೂ ಪೃಥ್ವಿರಾಜ್, ಯಾಕಂದ್ರೆ ಸೋಮಣ್ಣ ಅವರು ಯಡಿಯೂರಪ್ಪನ ಮೇಲೆ ಯಾವುದೇ ರೀತಿಯಿಂದ ಅಸಮಾಧಾನವನ್ನ ಹೊರ ಹಾಕಿಲ್ಲ. ಪುತ್ರ BY ವಿಜೇಂದ್ರ ಅವರ ಮೇಲೆ ಮಾತ್ರ ಸಿಟ್ಟನ್ನು ಹೊರ ಹಾಕಿರುವಂತದ್ದು. ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಸೂಚನೆ ಮೇರೆಯಿಂದಾಗಿ ಸೋಮಣ್ಣ ಅವರು ಯಡಿಯೂರಪ್ಪನವರು ಭೇಟಿ ಮಾಡಿ ಆಹ್ವಾನ ಕೊಡಬಹುದು. ಹೀಗಾಗಿ ಆಹ್ವಾನ ಕೊಡ್ತಾರಾ ಇಲ್ವಾ ಅಂತ. ಥ್ಯಾಂಕ್ ಯು ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ.